ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಇವಾಗ ನಾನು ಏನು ಮಾತಾಡೋಕ್ಕೆ ಬಂದಿದ್ದೀನಿ ಅಂದರೆ, ಇವಾಗ ನನ್ನ ಹೆಸರು ನಾಗೇಂದ್ರ ಪಂಡಿತ್ ಅಂತ. ನಾನು ನಾಗೇಂದ್ರ ಪಂಡಿತ್ ಅಂತ ಆಗಿದ್ರು ನನಗೆ ನಾಗೇಂದ್ರ ಗಿರಿ ಅಂತ ಕರೀತಾರೆ. ನಾಗೇಂದ್ರ ಗಿರಿ ಅಂತ ಯಾಕೆಂದರೆ ನಾನು ನಾಗಾ ಬಾಬಾ ದೀಕ್ಷೆ ತಗೊಂಡಿರೋದ್ರಿಂದ ನಾಗೇಂದ್ರ ಗಿರಿ ಅಂತ ಕರೀತಾರೆ. ನಾನು 13-14 ಇಸ್ವಿನಲ್ಲಿ ನಾನು ನಾಗಬಾಬಾಗೆ ದೀಕ್ಷೆ ತಗೊಂಡಿದ್ದೆ. ಅದಕ್ಕೆ ಮೊದಲೇ ನಾನು 2003 ಇಲ್ಲ 4ನೇ ಇಸ್ವಿನಲ್ಲೇ ನಾನು ಹಗೋರಿಗೆ ದೀಕ್ಷೆ ತಗೊಂಡಿದ್ದೆ. ಎಲ್ಲಿ ಅದು? ತಮಿಳ್ನಾಡಲ್ಲಿ ಒಬ್ಬ ಬಾಬಾ ಅಲ್ಲ, ಮಂತ್ರವಾದಿ ದೀಕ್ಷೆ ಕೊಡ್ತಾನೆ. ಆ ದೀಕ್ಷೆನ ಇಟ್ಕೊಂಡು ನಾನು ಸುಮಾರು ತಮಿಳ್ನಾಡು ಮತ್ತು ಆಂಧ್ರ, ಕೇರಳ ಮತ್ತು ಮಹಾರಾಷ್ಟ್ರ ಎಲ್ಲ ಈ ಮಂತ್ರವಿದ್ಯೆಗೋಸ್ಕರವಾಗಿ ಸುತ್ತರಿದು ರೌಂಡ್ ಹಾಕ್ಕೊಂಡು ಬಂದೆ. ಆಮೇಲೆ ಕಡೆ ಲಾಸ್ಟ್ಗೆ ಯಾರು ಮಂತ್ರವಿದ್ಯೆನಿಗ ಇದನ್ನು ಮಾಡಲಿಲ್ಲ. ಆಗೊಂದು ದಿನ ಸುಮ್ಮನೆ ನೆನಪಾಯಿತು, ನಾನು ಯಾಕೆ ಇಲ್ಲಿ ಉತ್ತರ ಭಾರತ ಕಡೆಗೆ ಹೋಗೋಣ ಅಂದ್ಬಿಟ್ಟು ಇಲ್ಲಿಂದ ಕಾಶಿಗೆ ಹೋದೆ. ಕಾಶಿನಲ್ಲಿ ಸಿಗ್ತಾರೆ ಅಘೋರಿಗಳು ಅಂತ ಹೇಳಿದ್ರು. ಅಘೋರಿಗಳು ಕಾಶಿನಲ್ಲಿ ಸಿಗ್ತಾರೆ ಅಂತಂದರೆ ಯಾಕೆ ಹೋಗಬಾರ್ದು ಅಂತ ಹೋದಾಗ ಅಘೋರಿಗಳು ಅಲ್ಲಿ ಇರಲಿಲ್ಲ. ಅಲ್ಲೊಂಥರ ಉತ್ತರಗಳು ಶುರುವಾಯಿತು. ಮಧ್ಯಪ್ರದೇಶದಲ್ಲಿ ಸಿಗ್ತಾರೆ, ಮತ್ತು ಡೆಲ್ಲಿನಲ್ಲಿ ಸಿಗ್ತಾರೆ. ಡೆಲ್ಲಿನಲ್ಲಿ ಅದೊಂದು ಅಡ್ರೆಸ್ ಹೇಳಿದರು, ಅದಕ್ಕೆ ಹೋದೆ. ಮತ್ತು ಮಧ್ಯಪ್ರದೇಶದಲ್ಲಿ ಹೋದೆ. ಮಧ್ಯಪ್ರದೇಶದಲ್ಲಿ ಎಲ್ಲಿ ಸಿಗ್ತಾರೆ ಅಂತ ಆಮೇಲೆ ಅಲ್ಲಿ ಅವ್ರು ಹೇಳಿದ್ದು ಸುಮಾರು ಯಾರ್ಯಾರು ಯಾವ್ಯಾವ ಊರು ಹೇಳಿದ್ರು ಆ ಊರುಗಳನ್ನೆಲ್ಲ ಸುತ್ತಿದೆ. ಬಿಹಾರ್ ಸುತ್ತಿದೆ. ಬಿಹಾರಿಂದ ಮತ್ತು ಇದಕ್ಕೆ ಹೇಳಿದ್ರು, ಏನು ಉತ್ತರಾಖಂಡಕ್ಕೆ ಹೇಳಿದ್ರು. ಉತ್ತರಾಖಂಡಕ್ಕೆ ಹೋದೆ. ಉತ್ತರಾಖಂಡಲ್ಲಿ ಸುಮಾರು ಕೊನೆ ಹಂಚು ಬಾರ್ಡ್ರ್ವರೆಗೂ ಹೋದೆ. ಆಮೇಲೆ ಬದ್ರಿನಾಥ್ ಕೇಳಿದ್ರು. ಬದ್ರಿನಾಥಲ್ಲಿ ಹೋದೆ. ಬದ್ರಿನಾಥಿಂದ ಕೇರಳ ಬಾರ್ಡ್ರಲ್ಲ, ಅದು ನೇಪಾಳ ಬಾರ್ಡ್ರಲ್ಲಿದ್ದಾರೆ ಹೆಂಗಂತ ಯಾರೋ ಹೇಳಿದ್ರು. ಅಲ್ಲಿ ಯಾರೋ ಬಾಬಾ ಇದ್ದಿದ್ದು ನಿಜ. ಹೋದೆ ಅಲ್ಲಿಗೆ, ಅವ್ರ ಹತ್ರ ಹೋದೆ. ಇಲ್ಲ, ನಾನು ಅಘೋರಿ ಅಲ್ಲ, ನಾನು ಮಾಮೂಲಿ ಬಾಬಾ ಅಂದ. ಸರಿ, ಅಲ್ಲಿಂದ ಮಾನು ಅಂತ ಪ್ಲೇಸು, ಇದು ನೇಪಾಳ ಬಾರ್ಡ್ರು ಮಾನು, ಅಲ್ಲಿಗೆ ಹೋಗಿದ್ದೆ. ಅಲ್ಲಿ ಹೋಗಿ ಅಲ್ಲೆಲ್ಲ ಸುತ್ತಾಡಿಕೊಂಡು ಹಿಂಗೆ ಯಾರು ಯಾವ ಊರು ಹೇಳ್ತಾರೋ ಅಘೋರಿಗಳು ನೋಡೋದಕ್ಕೆ ರೌಂಡ್ ಹೊಡೆದೆ, ಭಯಂಕರವಾಗಿ ರೌಂಡ್ ಹೊಡೆದೆ. ಆಮೇಲೆ ಕೇದಾರ್ನಾಥಲ್ಲಿ ಮತ್ತು ಇದರಲ್ಲಿ ಅವ್ರು ಹೆಂಗಂತ ಹೇಳಿದ್ರು, ಇದರಲ್ಲಿ ಗುಜರಾತಲ್ಲಿ ಇದ್ದಾರೆ ಅಂತ ಹೇಳಿದ್ರು. ಗುಜರಾತಲ್ಲಿ ಎಲ್ಲಿ ಹಿಂಗಂದರೆ ಜೂನಾಘಾಟ್ ಅಂತ ಐತೆ. ಜೂನಾಘಾಟಲ್ಲಿ ಸಿಗ್ತಾರೆ ನಿಮಗೆ ಹೆಂಗಂತ ಹೇಳಿದ್ರು. ಆಮೇಲೆ ಜೂನಾಘಾಟ್ಗೆ ಹೋದೆ. ಜೂನಾಘಾಟಲ್ಲಿ ಹೋದರೆ ಅಲ್ಲಿ ಯಾರೋ ಒಬ್ಬರು ಮಾಮೂಲಿ ನಾಗಸಾಧುನೇ ಸಿಕ್ಕಿದ್ರು. ಅವರೆಲ್ಲ ಒಂದಷ್ಟು ಬಿಡಿಸಿ ಎಲ್ಲ ಹೇಳಿದ್ರು. ಇಲ್ಲಪ್ಪ, ಅವರೆಲ್ಲ ಈ ಥರ ಏರಿಯಾಗಳಲ್ಲಿ ಇರೋಲ್ಲ, ಅವರು 120 ಇರ್ತಾರೆ. ಅವ್ರು 120 ಆಗಿರೋದನಿಗೆ ಏನೋ ಅಂದರೆ ಗುಹೆಗಳಲ್ಲಿ ಹೋಗಿ ಹುಡುಕಬೇಕು, ಆವಾಗ ನಿನಗೆ ಅವ್ರು ಸಿಗ್ತಾರೆ ಹೆಂಗಂತ ಹೇಳಿದ್ರು. ಅವರು ಏನು ಗುಹೆಗಳಲ್ಲಿ ಏನಕ್ಕೋಸ್ಕರ ಗುಹೆ ಸೇರ್ತಾರೆ ಅಂದರೆ ಅವರು ಮಂತ್ರಸಿದ್ಧಿಗೋಸ್ಕರವಾಗಿ ಗುಹೆಗಳು ಸೇರ್ತಾರೆ ಅಷ್ಟೇ. ಅದಕ್ಕೋಸ್ಕರವಾಗಿ ಗುಹೆಗಳನ್ನೀಗ ಇದನ್ನು ಮಾಡಿದ್ರು. ಆಮೇಲೆ ಎಲ್ಲೋದ್ರೆ ಚೆನ್ನಾಗಿ ಸಿಗುತ್ತಾರೆ ಏನು ಎತ್ತ ಅಂತ ಎನ್ಕ್ವೈರಿ ಮಾಡಿಕೊಂಡು ಆಮೇಲೆ ಕೇದಾರ್ನಾಥ್ ಮತ್ತು ಬದ್ರಿನಾಥ್ ಮತ್ತು ಅಯೋಧ್ಯೆಯಲ್ಲಿ ಅವ್ರು ಹೆಂಗಂದರು, ಅಯೋಧ್ಯೆಗೂ ಕೂಡ ಹೋಗಿದ್ದೆ. ಹಿಂಗೆ ಉತ್ತರ ಭಾರತದಲ್ಲೂ ಸಾಕಷ್ಟು ಕಡೆ ಸುತ್ತಿ ಸಾಕಾಯಿತು. ಆಮೇಲೆ ಒಂದು ಸರಿ ಒಬ್ಬ ಅಘೋರಿ ಬಾಬಾ ಸಿಕ್ಕದ.
ಅಘೋರಿ ಬಾಬಾ ಅಂದರೆ ಅವರು ಹೆಂಗೆ ಅಂದರೆ ಒಂದು ರೈಲ್ವೆ ಸ್ಟೇಷನಿಂದ ಒಂದು ಮುಂದೆ ಹೋದರೆ ಒಂದು ದೇವಸ್ಥಾನದ ಹತ್ರ ಮಹಾಕಾಳಿ ದೇವಸ್ಥಾನದ ಹತ್ರ ಇದ್ದರು. ಅವರು ಹೋಗಿ ಮಾತಾಡಿಸ್ಬಿಟ್ಟು ಏನು ಅಂದೆ, ಏನಿಗೆ ಬಂದಿದ್ದೀಯಾ ಏನು ಅಂತ ಕೇಳಿದ್ರು. ಈ ಥರ ನಾನು ಬಂದಿದ್ದೀನಿ ಅಂತ. ಅವರು ಅದನ್ನು ಹೇಳ್ತಾ ಇಲ್ಲ, ನೀನು ಮಂತ್ರ ಕಲಿಯೋಕ್ಕೆ ಬಂದಿಲ್ಲ, ನಿಮ್ಮ ಮನೆಯಲ್ಲಿ ಸಮಸ್ಯೆ ಇದೆ, ಸಮಸ್ಯೆಗೋಸ್ಕರ ನೀನು ಬಂದಿದ್ದೀಯಾ, ನಿನಗೆ ಇವತ್ತಿಂದ ಅದನ್ನಾಗ ವಿಮೋಚನೆ ಮಾಡಿಕೊಡ್ತೀನಿ ಅಂತ ಆಶೀರ್ವಾದ ಮಾಡಿದ್ರು. ಅಲ್ಲಿಗೆ ನಾನು ಅವ್ರ ಆಶೀರ್ವಾದ ಮಾಡೋದ ಶೈಲಿ ನೋಡಿಬಿಟ್ಟು ನಾನು ಇವರೇ ಯಾಕೆ ಅಘೋರಿ ಆಗಿರಬಾರ್ದು ಅಂತ ಹೇಳ್ಕೊಂಡು ಇದನ್ನು ಮಾಡಿದೆ. ಅಲ್ಲಿಂದ ಒಂದು ಸ್ವಲ್ಪ ದೂರ ಬರುವಾಗ ನಾನು ಬಿದ್ದು ನಂದು ತ್ರಿಶೂಲ ಎಲ್ಲ ಕಟ್ಟಾಗೋಯ್ತು. ಅಲ್ಲಿ ಕಟ್ಟಾಗಲಿಲ್ಲ, ಬೆಂಡಾಯಿತು. ಬೆಂಡಾದಮೇಲೆ ಅದನ್ನಿಗೆ ಎತ್ಕೊಂಡು ನಾನು ನೆಕ್ಸ್ಟು ತಿರುಗಿ ಇನ್ನೊಂದು ಸತಿ ಅವ್ರ ಹತ್ರನೇ ಹೋಗೋಣ ಅಂತ ಹೋದರೆ ಅವರು ಅಲ್ಲಿಲ್ಲ. ಅಲ್ಲಿಗೆ ನನಗೆ ಚಾಲು ಆಯಿತು ನೋಡ್ರಿ. ಇಲ್ಲೇ ಇದ್ದಾರೆ, ಇಲ್ಲೇ ಎಲ್ಲ ಸುತ್ತಮುತ್ತ ಅವರೇ ಅಂತ ಅಲ್ಲಿ 2-3 ದಿನ ಉಳಿದೆ. ಅದು ಯಾವ ಊರು ಅಂತ ಗೊತ್ತಾಗ್ತಾಯಿಲ್ಲ, ಒಟ್ಟಿನಲ್ಲಿ ಉತ್ತರ ಭಾರತನೇ. ಅಲ್ಲಿ ಸರಿಯಾಗಿ ಇದು ಗೊತ್ತಾಗ್ತಾಯಿಲ್ಲ, ಆ ಪ್ಲೇಸ್ ಏನು ಅಂತ ಗೊತ್ತಾಗ್ತಾಯಿಲ್ಲ ನನಗೆ. ಆ ಪ್ಲೇಸಲ್ಲಿ ನಾನು ಮರ್ತೋಗ್ಬಿಟ್ಟಿದ್ದೀನಿ, ತುಂಬ ದಿವಸ ಆಯಿತು. ಅದರದ್ದು ಅಧ್ಯಯನ ಮಾಡಬೇಕಾಗಿತ್ತು, ಮಾಡಲಿಲ್ಲ. ಆಮೇಲೆ ಮತ್ತೆ ರಿಟರ್ನ್ ಹೋದರೆ ಅವ್ರು ಸಿಕ್ಕಲಿಲ್ಲ. ಯಾವಾಗ ಅವ್ರು ಸಿಕ್ಕಲಿಲ್ವೋ ಅಲ್ಲಿಗೆ ನಾನು ನಿರ್ಧಾರ ಆಯಿತು, ಇವರೇ ಅಘೋರಿ ಬಾಬಾ, ಇವರು ಈಗ ನನಗೆ ಆಶೀರ್ವಾದ ಮಾಡಿರೋದು ಇಟ್ಕೊಂಡು ಇದನ್ನೇ ನಾನು ಮುಂದಕ್ಕೆ ಪಾಲನೆ ಮಾಡ್ಕೊಂಡು ಹೋಗಬೇಕು ಅಂತ ಡಿಸೈಡ್ ಮಾಡಿದೆ. ಪುನಃ ಮತ್ತೆ ಅಲ್ಲಿಂದ ನೆಕ್ಸ್ಟ್ ಕಟ್ ಮಾಡಿ ಬಂದರೆ ಇದು ಶುರುವಾಯಿತು, ಏನೋ ಕುಂಭಮೇಳ ಆಗತ್ತೆ ಅಂತ ಹೇಳಿದ್ರು. ಸರಿ, ಕುಂಭಮೇಳಕ್ಕೆ ಹೋಗೋಣ, ಕುಂಭಮೇಳದಲ್ಲಿ ಏನಾದರೂ ವಿಷಯ ಸಿಗುತ್ತೆ, ಅಲ್ಲಿ ಅಘೋರಿಗಳು ಬರ್ತಾರೆ, ನಾಗಸಾಧುಗಳಿದ್ದಾರೆ, ಹಂಗೆ ಹಿಂಗೆ ಅಂತೆಲ್ಲ ಹೇಳಿದ್ರು. ನೆಕ್ಸ್ಟು ನಾನು ಆ ನಾಗಸಾಧುಗಳ ವಿಷಯವಾಗಿ ಹುಡುಕೊಂಡು ಕುಂಭಮೇಳಕ್ಕೆ ಬಂದು ಸೇರಿದೆ. ಅಲ್ಲಿಗೆ 10 ವರ್ಷ ಕಳೆದೆ. 2004ರಿಂದ 2014ವರೆಗೂ 10 ವರ್ಷ ಅಲ್ಲೇ ಇದಾಗೋಯ್ತು. 14ರಲ್ಲೇ ಅಲ್ಲಿ ಕುಂಭಮೇಳ ನಡೀತಾ ಇದೆ ಅಂತ ಗೊತ್ತಾಯಿತು. ಮೊದಲೇ ಗೊತ್ತಾಗಿತ್ತು, ಆದರೆ ಅಲ್ಲಿಗೆ ಹೋಗಲಿಲ್ಲ ನಾನು ಕುಂಭಮೇಳದಲ್ಲಿ ಅವರೇ ಅಂತ ಯಾರೂ ಹೇಳಿರಲಿಲ್ಲ ನನಗೆ. ಕುಂಭಮೇಳ ನಡೀತದೆ ಅಂತ ಇದ್ದರು, ಆದರೆ ಅದು ನಾನು ಅಟೆಂಡೇ ಮಾಡಿರಲಿಲ್ಲ. ಆಮೇಲೆ ನೋಡಿ ನೆಕ್ಸ್ಟು ಕುಂಭಮೇಳಕ್ಕೆ ಹೋದೆ ಇಲಾಹಾಬಾದಲ್ಲಿ ಎಲ್ಲ ಡೀಟೇಲ್ಸು ಸಿಕ್ತು. ಅಲ್ಲಿ ಯಾರೋ ಒಬ್ಬ ಬಾಬಾ ಎಲ್ಲ ನನಗೊಂಚೂರು ಬಿಡಿಸಿ ಹೇಳ್ದ, ನೀನು ಅಘೋರಿ ತಾನೇ ಬೇಕು, ನಿನ್ನ ಎದುರಿಗೆ 100 ಜನ ಬರೋಂಗೆ ನಾನು ತೋರಿಸ್ತೀನಿ, ನೀನು ಇಂಥ ಕಡೆ ಕೂತ್ಕೊ ಅಂತ ಹೇಳ್ಬಿಟ್ಟು ಒಂದು ಕಡೆ ಕರ್ಕೊಂಡೋಗಿ ಕೂರಿಸ್ದ. ನಾನೊಂದು 15-16 ದಿವಸ ಒಂದೇ ಕಡೆ ಕೂತಿದ್ದೆ. ಅಲ್ಲಿ ಕೂತಿದ್ರೆ ಅದು ತುಂಬ ಒಳ್ಳೆ ಸಿದ್ಧರು ಕೂತಿದ್ದಂಥ ಪೀಠಗಳು. ಆ ಪೀಠದಲ್ಲಿ ಕೂತ ಮೇಲೆ ನನಗೂ ಒಂಚೂರು ಎಲ್ಲೋ ಒಂದು ಕಡೆ ಜ್ಞಾನೋದಯ ಆಯಿತು. ಇನ್ಮೇಲೆ ಇಲ್ಲಿಂದ ನನಗೆ ಎಲ್ಲರೂ ಸಿಗ್ತಾರೆ ಅಂತ. ನೆಕ್ಸ್ಟ್ ನೋಡಿದ್ರೆ ಕಟ್ ಮಾಡಿದ್ರೆ ಸಂಕ್ರಾಂತಿ ಹಬ್ಬಕ್ಕೆ ಮುಂಚೆ ಇದ್ದಿದ್ದು, ಆದರೆ ನಾನು ಸಂಕ್ರಾಂತಿ ಹಬ್ಬಕ್ಕೆ ಹೋದೆ. ಆವಾಗ ಕುಂಭಮೇಳದಲ್ಲಿ ನನಗೆ ಈ ನಾಗಬಾಬಾದು ಮತ್ತೆ ದೀಕ್ಷೆ ಕೊಡ್ತೀನಿ ಅಂತ ಹೇಳಿದ್ರು. ಅಲ್ಲಿ ಸೇರಿಕೊಂಡೆ, ಅವ್ರ ಜೊತೆ ನಾನು ಇದಾದೆ. ಆವಾಗ ಅವರು ಕೊಡುವಾಗ ನಾನು ಹೇಳಿದೆ, ನಾನು ಹಿಂದೆ ಈ ಥರ ಎಲ್ಲ ಮಾಡಿದ್ದೀನಿ ಅಂತ. ಅದೇನು ಲೆಕ್ಕಕ್ಕಿಲ್ಲ ಬಿಡು ಹಂಗಂತ, ನಾಗಬಾಬಾದು ಯಾವುದು ಅಘೋರಿಗಳದು ಅಂತ ಇದನ್ನು ಮಾಡಿಬಿಟ್ರು. ಆಮೇಲೆ ಇಲ್ಲಿ ನಾಗಬಾಬಾ ಆಗಿ ಅವ್ರ ಜೊತೆಯಿಂದ ಇಲ್ಲಿವರೆಗೆ ಈಗ ನಾಗಬಾಬಾ ಆಗಿ ಇವ್ರ ಜೊತೆ ನಾನು ಸೇವೆ ಸಲ್ಲಿಸ್ಕೊಂಡು ಬಂದಿದ್ದೀನಿ. ಮತ್ತು ಅಘೋರಿಯಾಗಿ ಕೆಲವು ವಿದ್ಯೆಗಳನ್ನ ನಾನು ಕಲಿತೆ. ಯಾವ್ಯಾವುದು ಮಂತ್ರಗಳಿದೆ, ಮಂತ್ರಗಳನ್ನೆಲ್ಲ ಪಠನೆ ಮಾಡಿ ಎಲ್ಲೆಲ್ಲಿ ಸ್ಮಶಾನದಲ್ಲಿ ಎಷ್ಟು ಪಠನೆ ಮಾಡಬೇಕು ಆ ಥರ ಮಾಡಿದೆ. ಸ್ಮಶಾನದಿಂದ ಡೋಬಿ ಘಾಟಿಂದ ಮತ್ತು ಇನ್ನೊಂದು ಪ್ಲೇಸು ಅಂತ ಈ ಥರ ಎಲ್ಲ ಹೇಳ್ದಂಥ ಜಾಗದಲ್ಲೆಲ್ಲ ಕೆರೆ, ಏರಿ ಮೇಲೆ, ನದಿ ಮೇಲೆ ಬಟ್ಟೆ ಒಗೆಯೋದು, ಡೋಬಿ ಘಾಟು, ಅದು ಎಲ್ಲ ಜಪ ಮಾಡಿದ ಮೇಲೆ ನನಗೆ ಒಂದಷ್ಟು ಮಂತ್ರಗಳು ಸಿದ್ಧಿ ಆದವು. ಈ ಮಂತ್ರಗಳ ಸಿದ್ಧಿಗಳಿಟ್ಕೊಂಡು ನಾನು ಈಗ ನನ್ನ ಜೀವನೋಪಾಯನ ಮಾಡ್ತಾಯಿದ್ದೀನಿ. ಈಗ ಹೋದ ವರ್ಷ ತಾನೇ ಕುಂಭಮೇಳ ನಡೆಯಿತು. ಎಲ್ಲಿ? ಇಲಾಹಾಬಾದ್ ಅಂದರೆ ಪ್ರಯಾಗ್ರಾಜಲ್ಲಿ ಕುಂಭಮೇಳ ಆಯಿತು. ಅಲ್ಲಿಗೆ ಹೋಗಿದ್ದೆ. ಅಲ್ಲಿ ಹೆಚ್ಚಿಗೆ ದಿನ ಇರೋಕ್ಕಾಗಲಿಲ್ಲ ನನಗೆ. ವೆದರ್ ಚೇಂಜ್ ಆಗಿರೋದ್ರಿಂದ ಸ್ವಲ್ಪ ಉಸಿರಾಟದ ತೊಂದರೆಯಾಗಿ ನಾನು ವಾಪಸ್ ಬಂದುಬಿಟ್ಟೆ. ಆದರೆ ಇನ್ನು ನಾನು ಹೆಚ್ಚೆಂದು ಅಧ್ಯಯನ ಮಾಡ್ತಾನೇ ಇದ್ದೀನಿ ಇವತ್ತವರೆಗೂ. ಈಗಾಗಲೇ
2004ರಿಂದ ಇಲ್ಲಿವರೆಗೂ ಎಷ್ಟಾಯಿತು ಅಂದರೆ 40 ವರ್ಷ ಆಗ್ತಾಯಿದೆ. 40 ವರ್ಷವೂ ನಾನು ಜಪ ಮಾಡ್ತಾನೇ ಇದ್ದೀನಿ. ಇದನ್ನು 30 ವರ್ಷ ಆಯಿತು. 30 ವರ್ಷ ನಾನು ಜಪ ತಪ್ಪದಲ್ಲೇ ಇದ್ದೀನಿ. ಆದರೆ ನನಗೆ ವಾಕ್ ನಾನು ಕೊಡ್ತಕ್ಕಂಥ ವಾಕ್ ಮೇಲೆ ಬೆಲೆ ಇದೆ. ಅದನ್ನೀಗ ನಾನು ಉಳಿಸ್ಕೊಂಡಿದ್ದೀನಿ. ನನ್ನ ತಾಯಿ ಚಾಮುಂಡಿ ನಾನು ಪೂಜೆ ಮಾಡೋದು, ಮಹಾಕಾಳಿ ಪೂಜೆ ಮಾಡ್ತೀನಿ, ಮತ್ತು ಶಿವನ ಪೂಜೆ ಮಾಡ್ತೀನಿ, ಮತ್ತು ಹನುಮಂತನ ಪೂಜೆ ಮಾಡ್ತೀನಿ. ನಾನು ಮಾಡ್ತಕ್ಕಂಥ ಪೂಜೆಯಲ್ಲಿ, ನಾನು ಹೇಳ್ತಕ್ಕಂಥ ಪೂಜೆಯಲ್ಲಿ ಸರ್ವರಿಗೂ ಎಲ್ಲರಿಗೂ ಒಂದೇ ರೀತಿಯ ನ್ಯಾಯ ಸಿಕ್ಕಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕಷ್ಟ ಇದ್ದವ್ರಿಗೆ ವಾರದಲ್ಲಿ ಆಗುವಂಥದ್ದನ್ನ 8 ದಿನದಲ್ಲಾಗುವಂಥದ್ದನ್ನ 4 ದಿವಸಕ್ಕೆ ವಾಸಿ ಮಾಡಿ ಕಳಿಸಿದ್ದೀನಿ. ಸುಮಾರು 15 ದಿನ ಆಗೋದನ್ನ 8 ದಿನಕ್ಕೆ ಮಾಡಿ ಕಳಿಸಿದ್ದೀನಿ. ಕೆಲವ್ರಿಗೆ 3 ದಿನಕ್ಕೆ ಸಾಲ್ವ್ ಮಾಡಿಕೊಟ್ಟಿದ್ದೀನಿ. ಸುಮಾರು ಡಾಕ್ಟ್ರ್ ಕಡೆಯಿಂದ ಆಗದೇ ಇರತಕ್ಕಂಥ ಕಾಯಿಲೆನೆಲ್ಲ ಕೂಡ ನಾನು ನಿವಾರಣೆ ಮಾಡಿಕೊಟ್ಟಿದ್ದೀನಿ ಅಂತ ಅಂದ್ಕೋತೀನಿ. ನಾನು ಹೆಚ್ಚಿನದಾಗಿ ಏನಪ್ಪ ಅಂದರೆ, ನಾನು ಯಾಕೆ ಈಗ ಯೂಟ್ಯೂಬಲ್ಲಿ ಬರಬೇಕಾಯ್ತು ಅಂತಂದರೆ, ನಾನು ಪ್ರಚಾರ ಕಡಿಮೆ ಆಗ್ತಾಯಿದೆ. ಅದಕ್ಕೆ ಪ್ರಚಾರಕ್ಕೋಸ್ಕರವಾಗಿ ನಾನು ಒಂದು ಯೂಟ್ಯೂಬ್ ನಿಗಾ ಓಪನ್ ಮಾಡಿದೆ. ಆ ಯೂಟ್ಯೂಬ್ ನಿಗಾ ನಾನು ಆಗಲೇ 3 ತಿಂಗಳಿಂದ ಮಾಡ್ತಾಯಿದ್ದೀನಿ. ಆದರೆ ಇವತ್ತವರೆಗೂ ನಾಗಾ ಸಾಧುಗಳು ಮತ್ತು ಅಘೋರಿಗಳ ಬಗ್ಗೆ ನಾನು ಎಲ್ಲೂ ಹೇಳಿರಲಿಲ್ಲ. ಈಗ ಹೇಳ್ತಾಯಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ. ನನ್ನ ಫೋನ್ ನಂಬರ್ 9343322397 9343322397. ಇದು ನನ್ನ ಫೋನ್ ನಂಬರು. ನಿಮಗೆ ಯಾರಿಗಾದ್ರೂ ದೆವ್ವ, ಪೀಡೆ, ಪಿಶಾಚಿ ಯಾವುದಾದ್ರೂ ಆಗಿದ್ದರೆ ನೀವು ಇಮಿಡಿಯೇಟ್ ನನಗೆ ಸಂಪರ್ಕಿಸ್ಬೋದು. ನಿಮಗೆ ಆದಷ್ಟು ಜಲ್ದಿ ನಾನು ಈ ಕೆಲಸನೀಗ ನಿಮ್ಗೆ ಏನು ತೊಂದರೆ ಆಗಿದೆ ಅದನ್ನೀಗ ನಿವಾರಣೆ ಮಾಡಿಕೊಡ್ತೀನಿ. ನೀವು ಯಾರಾದರೂ ಇದ್ದರೆ ಸಂಪರ್ಕ ಮಾಡಿ ಅಂತ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ.